ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ, ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿಯನ್ ಅಂತ ಅನ್ನೋದರಲ್ಲಿ ಅವ್ರ ಬಗ್ಗೆ ಭಾಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ. ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನೂ ಕೂಡ ನೋಡಿ ನಾನು ಕರೆಕ್ಟಾಗಿ ಹೇಳದೆ ಮರ್ತೆ. ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರೋ ಸುನಿ ಬಂದಾಗ ನಾನು ಅವ್ರಿಗೇನು ಹೇಳಿ ಕಳಿಸ್ದೆ ಕೇಳಿ, ರೀ ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ, ಆ ಥರದ್ದು ಆಪರೇಷನ್ ಅಲ್ಮೇಲಮ್ಮ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ, ನಾವಿಬ್ಬರು ಕೆಲಸ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ. ನಾವು ಹೇಳಿದ್ದು ನಾವು ಮೊನ್ನೆ ಹೇಳ್ಕೊಳ್ಳಿ ಅಂದರೆ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈಲಿ ಸಿಕ್ಕಾಗ ಹಂಗಾಗತ್ತೆ. ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮಗೆ ನೆನಪು ಬರ್ತಾರೆ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರಿಷಿ ಅವ್ರ ಹೆಸರನ್ನೇ ಹೇಳೋದು. ರಿಷಿ ಅವ್ರನ್ನ ಹೆಸರನ್ನೇ ಹೇಳೋದು. ಖಂಡಿತವಾಗ್ಲೂ ನಾನು ಸರ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದು. ಈಗರ್ಲಿ ವೇಟಿಂಗ್ ಮ್ಯಾನಿಫೆಸ್ಟೇಷನ್ ಈಗರ್ಲಿ ವೇಟಿಂಗ್ ಆ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ. ಮತ್ತು ಹರಿಸಂತು ನನ್ನ ವಿಕ್ಟ್ರಿ ಸಿನಿಮಾದ ರೂವಾರಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಏನಂತ ಅಲ್ಲಿ ಓದ್ತಿದ್ದಂಗೆ ಏನು ರೀ ಹಿಂದಿನ ದಿವಸ ಮುಂದೆ 3 ದಿವಸದಿಂದ ಇಲ್ಲದ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ, ಅಲ್ಲಿ ನೋಡಿದ್ರೆ ಟಕ್ ಅಂತ ಹಿಡ್ಕೋತಾರೆ, ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತದು. ಗುರು ಈ ರೇಂಜಿಗೆ ಕೇರ್ಲೆಸ್ ಗುರು ಅವನಿಗೆ ಅಲ್ಲಿ ನಾನು ಗುರು ಇದೇನು ಬೇರೆ ಮೆಸೇಜ್ ಕೊಡ್ತಾ ಇತ್ತಲ್ಲ, ಇವ್ರು ಹೊಗಳ್ತಾ ಇದಾರ ಅನಿಸ್ತಾ ನಿಮಗೆ? ಅನ್ಕೊಳ್ಳಿಲ್ಲ ಸರ್, ಬಟ್ ಈ ಆಂಗಲ್ ನೀವು ಯೋಚನೆ ಮಾಡಿದಿರಲ್ಲ, ನಿಜ ನನಗೆ ಅಲ್ಲೇ ಬಂತು. ಇದು ಹೇಳ್ಬಾರ್ದಾಗಿತ್ತಲ್ಲ ಗುರು, ಅಂದರೆ ಇವನೇನು ಹಿಂದ್ಗಡೆ ಏನು ಹೋಮ್ ವರ್ಕ್ ಮಾಡಲ್ಲ, ಅಲ್ಲೇ ಬಂದು ಇವನಿಗೆ ನೆನಪಿಂದು ಏನೋ ಚೆನ್ನಾಗಿದೆ ಅದನ್ನ ಇಲ್ಲ ಆ ಸ್ಕ್ರಿಪ್ಟ್ ನೋಡೋದು ಇಲ್ಲ ಇದು ಡೈರೆಕ್ಟ್ ಸ್ಕ್ರಿಪ್ಟ್ ನೋಡೋದು ಇಲ್ಲ. ಅಂದರೆ ಅಣ್ಣ ಎಷ್ಟು ಡಿಟ್ಯಾಚ್ ಆಗಿರ್ತಾನೆ, ಅಲ್ಲಿ ಬಂದಾಗ ಏನು ಹೌದಾ ಓಕೆ ಟೇಕ್ ನೋಡಿ ಎಷ್ಟು ಕೇರ್ಲೆಸ್, ಕೇಳೋದಕ್ಕೆ ಹೆಂಗಿದೆ ಇದು, ನಾನು ಈ ರೇಂಜಿಗೆ ಇರುತ್ತಲ್ಲಪ್ಪ ಅಂತ. ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು, ಅದು ಬೇರೆ ಮೆಸೇಜ್ ಕೊಡುತ್ತೆ ಅದು. ಇವನೇ ಬೈಕೊಂಡಿರ್ತಾರ ಮನ್ಸಲ್ಲಿ. ಅವ್ನು 4 ಜನ ಕೇಳಿರ್ತಾನೆ, ಗುರು ಅಲ್ಲಿ ನೋಡಿ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ. ಸೂಪರ್ ಇಲ್ಲ, ಆನ್ ಎ ಸೀರಿಯಸ್ ನೋಟ್, ನನಗೆ ಚೂಮಂತರ್ ಒಂದು ದಿನ ಶೂಟಿಂಗ್ ನೋಡೋಂಥ ಅವಕಾಶ ಸಿಕ್ಕಿತ್ತು. ನಾನು ಇದೇ ವಿಷಯಕ್ಕೆ ಆಶ್ಚರ್ಯಪಟ್ಟಿದ್ದೆ ಸರ್. ಲಾಂಗೆಸ್ಟ್ ಸೀನ್ ಅದು, ಅಷ್ಟು ಡೈಲಾಗ್ಗಳು. ನಾನು ಅನ್ಕೊಂಡು ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು, ಬಟ್ ಈ ಥರದ್ದು ಒಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನನಗೂ ಅದು ನೋಡೋ ಅವಕಾಶ ಸಿಕ್ಕಿಲ್ಲ. ನಾನು ಹೋಮ್ವರ್ಕ್ ಮಾಡ್ತೀನಿ, ಬಟ್ ಏನಂತಂದರೆ ಡೈಲಾಗ್ ಟು ಡೈಲಾಗು ನನಗದು ಅಂದರೆ ನಾನು ನಿಜ ಕೇಳಬೇಕು ಅಂದರೆ ನನಗೆ ಮೆಮೊರಿ ಇದೆ ಹಂಗೆ ಟಕ್ಕಂತಂಗೆ ಹಿಡ್ಕೊತೀನಿ ಅಲ್ಲ. ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆ ನಂಗೆ ಹಾಕಿರ್ತಾರೆ. ನನಗೇನು ಅದು ಆ ಥರದ್ದು ಬೇಕಾಗಿರಲ್ಲ. ಆಲ್ರೆಡಿ ನಾನು ಅಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟ್ರಲ್ಲಿ ಇದ್ದಿರ್ತೀನಿ. ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು. ಆಮೇಲೆ ನಾನು ಡೈಲಾಗ್ ತೊಗೊಳ್ಳುವ ಶೈಲಿ ಏನು ಅಂತಂದರೆ ನನಗೆ ನನಗೆ ಮೊದಲಿಂದನೂ ಕೂಡ ಹಿಂಗೆ ಓದಿ ಅದನ್ನು ಹಂಗಲ್ಲ, ಒಬ್ರು ಯಾರೋ ಹೇಳಬೇಕು ನನಗೆ. ಅದನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದು ಸಲ ಹೇಳ್ರಿ ಅಂತ ಹೇಳ್ತೀನಿ. ಅವ್ರು ಅಸೋಸಿಯೇಟಲ್ಲೇ ಇದ್ದಾರೆ, ಇನ್ನೊಂದು ಸಲ ಹೇಳಿ. ಇದು ನನ್ನ ಶೈಲಿ ಅಷ್ಟೇ, ಅದು ತುಂಬ ಎಕ್ಸ್ಟ್ರಾಡಿನರಿ ಏನಲ್ಲ, ಇದು ನನ್ನ ಶೈಲಿ ಅಷ್ಟೇ. ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ, 3ನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು ಹಿಟ್ ಜೋಡಿ. ಹೌದು 3ನೇ ಸಿನಿಮಾ. ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಅಂತಂದಾಗ ನಮ್ಮಿಬ್ರಿಗೂ ಗೊತ್ತು ಅದು ಆ್ಯಕ್ಚುಲಿ ಪ್ರೆಷರ್ ಅದು, ಅಂದರೆ ಜವಾಬ್ದಾರಿ ಅದು. ಯಾಕಂದರೆ 2 ಸಿನಿಮಾಗಳನ್ನು ಕೂಡ ಅಷ್ಟು ಚೆಂದ ಜನ ಸ್ವೀಕರಿಸಿದ್ರು. ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ. ಸೊ ಅದು ಭಾಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು. ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ಬರಿಗೂ ಇದೆ. ಆ್ಯಂಡ್ ನೀವು ಈ ಸಿನಿಮಾದ ಒಂದು ಭಾಗ ಆಗಿರೋ ಅಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ. ಆಶಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ ಅದಕ್ಕೆ. ಖಂಡಿತವಾಗ್ಲೂ ಶಿ ಡಿಸರ್ವ್ಸ್ ದ್ಯಾಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ. ನನಗೆ ಈ ಸಿನಿಮಾದ 2 ಶಕ್ತಿಗಳು ರೀ ನನಗನ್ಸಿದ್ದು. ಭಾಗ 2ಕ್ಕೆ 2 ಭಾಳ ದೊಡ್ಡ ಶಕ್ತಿ. ಒಂದು ಭಾಗ 1 ಸಿನಿಮಾನ ಇಷ್ಟಪಟ್ಟಂಥವ್ರು
ನಾವು 2 ವರ್ಷ ಆದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ, ಇದನ್ನು ಮರ್ತುಬಿಟ್ರೋ ಏನೋ ಅಂತ ಅನ್ನೋ ಅಂಥದ್ದು ನಮ್ಮ ತಲೆಯಲ್ಲಿತ್ತು. ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ. ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾಗಿರೋ ಅಂಥದ್ದು. ಎರಡನೇ ಶಕ್ತಿ ಏನು ಅಂತಂದರೆ, ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರೋವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತನ್ನುವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು. ಅದೊಂದು ನಾನು ಬಹಳ ರಿಲ್ಯಾಕ್ಸಲ್ಲಿದ್ದೀನಿ, ಬಹಳ ರಿಲ್ಯಾಕ್ಸ್ ಮೋಡಲ್ಲಿದ್ದೀನಿ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ, ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ ನಿರಾಳತೆ, ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೆಲ್ಲದಕ್ಕೂ ಕಾರಣ, ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಇದು ಅವ್ರುಗಳೇ ಕಾರಣ. ಆ್ಯಂಡ್ ಇನ್ನೊಂದು ಭಾಳ ದೊಡ್ಡ ಶಕ್ತಿ, ಅವರೆಲ್ಲೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದರೆ ಅವರಿಲ್ಲದೆ ಏನೂ ಆಟ ನಡೆಯಲ್ಲ. ಆ ಥರದ್ದೊಂದು ಶಕ್ತಿ ಯಾರಿರ್ಬೋದು ಸರ್? ಹಾಂ, ಅದು ಕಾಣಿಸ್ತಾ ಇರುತ್ತೆ. ಯಾರು ಹೇಳಿ? ಅಷ್ಟೇ. ಇಲ್ಲ ಲಾಸ್ಟ್ ಇವೆಂಟ್ ಅಲ್ಲಿ ಮಾತಾಡ್ಸಿದ್ವಲ್ಲ ಸರ್, ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ. ಅಷ್ಟೇ. ಆಲ್ರೆಡಿ ಕೈ ಮುಗಿತಿದ್ದಾರೆ ಅವರು ಸಖತ್ ಪಂಚ್ ಒನ್ ಲೈನರ್ ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ. ನನಗೆ ಆ್ಯಕ್ಚುಲಿ ಅವ್ರು ನಂಗೆ ನೈಬರ್, ಅವರು ನನ್ನ ಮನೆ ಪಕ್ಕ ನೈಬರ್ ಅವರು. ಜಾಸ್ತಿ ಅಯ್ಯೋ ನಮಗಂತೂ ಸರ್, ನಾವು ಕೂತ್ಕೊಂಡ್ರೆ ಬೆಳಗ್ಗೆ ಬಂದರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್, ನಮ್ಗೆ ಬರ್ತೀವಿ 4-5 ಗಂಟೆ ಅಣ್ಣ. ಒಂದೊಂದು ದಿವಸ ಸುಮ್ಮನೆ ಒಂದು ದಿವಸ ಕಳೆದಿರ್ತೀವಿ, ಸಿನಿಮಾ ಬಗ್ಗೆನೇ ಮಾತಾಡಿರಲ್ಲ ಎಷ್ಟೋ ಸಲ. ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋವಂಥ ಅವ್ರ ಆಶೀರ್ವಾದ, ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ, ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇ ಸೇರಬೇಕಾಗಿರುತ್ತು. ಮೋಹನ್ ಅಣ್ಣ ಈಸ್ ಒನ್ ಆಫ್ ದಿ ಮೇನ್ ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಫಿಲಮ್. ಅವರಿಗೆ ಸೇರಬೇಕಾಗಿರೋವಂಥದ್ದು. ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ 2ನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬು ಹೃದಯದ ಹಾರೈಕೆ ಏನಿತ್ತು ಇವತ್ತು ಇದು ಬಂದು ನಿಂತಿದೆ. ಲೇಟ್ ಆಯಿತು ಅಂತನ್ನೋವಂಥದ್ದು ಎಲ್ಲರಿಗೂ ಕೇಳಿಬಂದಿರೋವಂಥದ್ದು. ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ಎಷ್ಟು CG ವರ್ಕ್ಸ್ ಇದೆ, ಇದಕ್ಕೆ ಎಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತನ್ನೋವಂಥದ್ದು. ನಿಜವಾಗ್ಲೂ ಈ 2ನೇ ಟ್ರೇಲರ್ ರಿಲೀಸ್ ಆಯ್ತಲ್ಲ, ಯಾಕೆ ಲೇಟ್ ಆಯಿತು ಅಂತನ್ನೋದಕ್ಕೆ ಆನ್ಸರು ಇವತ್ತು 2ನೇ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಈ ಸಿನಿಮಾದ ಕಡೆಯಿಂದ. ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ 5ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅವತಾರ ಪುರುಷ 2 ರಿಲೀಸ್ ಆಗ್ತಾ ಇದೆ. ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ತಡವಾಗಿ ಬಂದ್ರು ಯಾವುದೇ ಸಿನಿಮಾ ಆದ್ರೂ ಸರಿಯಾದ ರೀತಿಯಲ್ಲಿ ರೆಡಿಯಾಗಿ ಪ್ರೇಕ್ಷಕರ ಮುಂದೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೇದಾಗ್ಲಿ ನಿಮಗೂ ಕೂಡ. ಇಡೀ ಚಿತ್ರತಂಡ ಹಾಗೆ ಎಲ್ಲ ಅತಿಥಿ ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋ ಆಪರ್ಚುನಿಟಿ